ಪ್ರಜ್ವಲ್ ಪೆನ್ ಡ್ರೈವ್ ಪುರಾಣ ಬಗೆದಷ್ಟು ದೊಡ್ಡದಾಗ್ತಾ ಇದೆ. ಪೆನ್ ಡ್ರೈವ್ ಸಂತ್ರಸ್ತೆಯರು ಒಬ್ಬೊಬ್ಬರಾಗೆ ಬಂದು ಎಸ್ಐಟಿ ಮುಂದೆ ದೂರು ಕೊಡ್ತಾ ಇದ್ದಾರೆ. ಹೊಳೆನರಸೀಪುರದ ಲೈಂಗಿಕ ಕಿರುಕುಳ, ಗನ್ ಪಾಯಿಂಟ್ ಅತ್ಯಾಚಾರದ ಬಳಿಕ ಇದೀಗ ಪ್ರಜ್ವಲ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಸಂತ್ರಸ್ತ ಮಹಿಳಾ ಅಧಿಕಾರಿಗಳು ಕೂಡ ಹೇಳಿಕೆಯನ್ನು ದಾಖಲಿಸಿದ್ದು ಪ್ರಜ್ವಲ್ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್. ಮೂರನೇ ಮಹಿಳೆಯಿಂದ ದಾಖಲಾಯಿತು ಕಂಪ್ಲೇಂಟ್. ಜೆಡಿಎಸ್ ಪಕ್ಷದ ಭವಿಷ್ಯ ನಾಯಕ ಎಂದೇ ಗುರುತಿಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪುರಾಣ ಹೊರಬರ್ತಾ ಇದ್ದಂತೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದೇಶಕ್ಕೆ ಪರಾರಿಯಾಗಿರುವ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರುಗಳ ಮೇಲೆ ದೂರು ದಾಖಲಾಗ್ತಾ ಇವೆ. ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಕೇಸ್ ಬೆನ್ನಲ್ಲೇ ಇದೀಗ ಮೂರನೇ ಎಫ್ಐಆರ್ ದಾಖಲಾಗಿದೆ. ಕಳೆದ ಭಾನುವಾರ ಅಂದ್ರೆ ಮೇ 5ರಂದು ಸಂತ್ರಸ್ತೆ ನೀಡಿದ ಹೇಳಿಕೆ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳು ಸಿಐಡಿ ಸೈಬರ್ ಸೆಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಐಪಿಸಿ ಸೆಕ್ಷನ್ 376 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೆನ್ ಡ್ರೈವ್ ಕೇಸ್ನ ಸಂತ್ರಸ್ತ ಅಧಿಕಾರಿಗಳಿಂದ ಹೇಳಿಕೆ ದಾಖಲು. ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನ ಸಂತ್ರಸ್ತ ಅಧಿಕಾರಿಗಳು ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದು ಪ್ರಜ್ವಲ್ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಶಿಸ್ತು ಕ್ರಮದ ಎಚ್ಚರಿಕೆ ಬೆನ್ನಲ್ಲೇ ಸಂತ್ರಸ್ತ ಮಹಿಳಾ ಅಧಿಕಾರಿಗಳಾದ ಪೊಲೀಸ್ ಇನ್ಸ್ಪೆಕ್ಟರ್, ಅಬಕಾರಿ ಇನ್ಸ್ಪೆಕ್ಟರ್ ಇಂದ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ನಮಗೆ ಟ್ರಾನ್ಸ್ಫರ್ ಆಮಿಷ ನೀಡಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಒತ್ತಾಯ ಮಾಡಿ ನಮ್ಮಿಂದ ವಿಡಿಯೋ ಕಾಲ್ ಮಾಡಿಸಿದ್ರು. ಆ ನಂತರ ನಮ್ಮ ಬಳಿಯಿಂದ ಬಲವಂತದಿಂದ ವಿಡಿಯೋ ತರಿಸಿಕೊಂಡಿದ್ದಾರೆ ಅಂತ ತಮ್ಮ ಹೇಳಿಕೆಯಲ್ಲಿ ಪ್ರಜ್ವಲ್ ವಿರುದ್ಧ ಅಧಿಕಾರಿಗಳು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಒಟ್ಟಾರೆ ಪೆನ್ ಡ್ರೈವ್ ಪುರಾಣ ಬಯಲಾಗ್ತಾ ಇದ್ದಂತೆ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಇತ್ತ ಸಂತ್ರಸ್ತೆಯರು ಒಬ್ಬೊಬ್ಬರಾಗಿ ಎಸ್ಐಟಿ ಮುಂದೆ ಬಂದು ತಮಗಾದ ಅನ್ಯಾಯದ ಬಗ್ಗೆ ದೂರು ನೀಡುತ್ತಿದ್ದಾರೆ. ಇದು ಪ್ರಜ್ವಲ್ ರೇವಣ್ಣಗೆ ಕಾನೂನಿನ ಕುಣಿಕೆಯನ್ನ ಮತ್ತಷ್ಟು ಬಿಗಿಗೊಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.